ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನಿಂದ ನಾವು ಹನುಮಾನ್ ಚಾಲಿಸವನ್ನು ಕನ್ನಡದಲ್ಲಿ ಅರ್ಥ ಸಹಿತ ಪ್ರತಿದಿನ ಕಲಿಯೋಣ. ಹನುಮಾನ್ ಚಾಲಿಸವೆಂದರೆ ಭಗವಾನ್ ಹನುಮಂತನನ್ನು ಸ್ಮರಿಸುವ ಮತ್ತು ಸ್ತುತಿಸುವ 40 ಪದ್ಯಗಳ ಭಕ್ತಿಗೀತೆಯಾಗಿದೆ. ಸಂತ ತುಳಸಿದಾಸರು ಕ್ರೂರಿ ಮೊಘಲ್ ಚಕ್ರವರ್ತಿ ಔರಂಗಜೇಬನಿಂದ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದ ಸಮಯದಲ್ಲಿ ಇದನ್ನು ಬರೆದಿದ್ದಾರೆ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಪುರಾಣದಲ್ಲಿ ಭಗವಾನ್ ಹನುಮಾನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ. ಹನುಮಾನ್ ಚಾಲಿಸವು ಒಟ್ಟು 43 ಪದ್ಯಗಳನ್ನು ಒಳಗೊಂಡಿದೆ. 2 ಪರಿಚಯಾತ್ಮಕ ದೋಹಗಳು, 40 ಚೌಪಾಯಿಗಳು ಮತ್ತು ಕೊನೆಯಲ್ಲಿ ಒಂದು ದೋಹ. ಇವತ್ತು ನಾವು ಚೌಪಾಯಿ 1 ಮತ್ತು 2 ಹಾಗೂ 3ನೇ ಒಂದು ಸಾಲನ್ನು ಕಲಿಯೋಣ. ಜಯ ಹನುಮಾನ ಜ್ಞಾನಗುಣ ಸಾಗರ, ಜಯ ಕಪೀಶ ತಿಹು ಲೋಕ ಉಜಾಗರ. ಇದರ ಅರ್ಥ, ಜ್ಞಾನಗುಣ ಸಾಗರನಾದ ಹನುಮಂತನೇ, ನಿನಗೆ ಜಯವಾಗಲಿ. 3 ಲೋಕಗಳನ್ನು ಜ್ಞಾನದಿಂದ ಬೆಳಗುವ ನಿನಗೆ ಜಯವಾಗಲಿ ಎಂದು. ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ ನಾಮ. ಇದರ ಅರ್ಥ, ರಾಮದೂತನೇ, ಅಪರಿಮಿತ ಬಲವುಳ್ಳವನೇ, ಅಂಜನೀ ದೇವಿಯ ಪುತ್ರನೇ, ಪವನಸುತನೇ ಎಂದು. ಇನ್ನು 3ನೇ ಚೌಪಾಯಿ ಮಹಾಬೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೆ ಸಂಗಿ. ಇದರ ಅರ್ಥ, ಮಹಾವೀರನೇ, ವಿಕ್ರಮನೇ, ವಜ್ರಾಂಗನೇ, ನೀನು ದುರ್ಬುದ್ಧಿಯನ್ನು ಹೋಗಲಾಡಿಸಿ ಸುಬುದ್ಧಿಯನ್ನು ಕೊಡುವವನು ಎಂದು. ಹಾಗಿದ್ದರೆ ನಾವು ಈಗ 3 ಚೌಪಾಯಿಗಳನ್ನು ಹೇಳೋಣ ಬನ್ನಿ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹು ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೆ ಸಂಗಿ. ನಾವು ಇವತ್ತು 3 ಚೌಪಾಯಿಗಳನ್ನ ಕಲಿತಿದ್ದಾಯಿತು. ನಾಳೆ 4, 5 ಮತ್ತು 6ನೇ ಚೌಪಾಯಿಯನ್ನು ಕಲಿಯೋಣ. ಧನ್ಯವಾದಗಳು.